ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ವರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂಬರಿಂ ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋಹ್ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತುಂಜನಮಾಮ್ಯಹಂ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ಯಥಾ ಆದೌ ಅಂತ್ಯೇ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುಣೋಶ್ಚ ಪ್ರಣಮಾಮಿ ಮೂರ್ಧನಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಮಿಥ್ಯಾಸಿದ್ಧಾಂತದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾನ್ನೋ ಹೃದಂಬರೇ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗತಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾತ್ ಸಿದ್ಧಯೇ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭರತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಗುರುಭ್ಯೋ ನಮಃ. ದೈವೀ ಕೇಶಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಪರಮಾತ್ಮನ ವಿಷಯದಲ್ಲಿ ನಮಗೆ ಅನ್ಯಥಾ ಜ್ಞಾನ ಯಾಕೆ ಬರ್ತದೆ? ತರ್ಕ ಕುತರ್ಕಗಳು ವಿತರ್ಕಗಳೆಲ್ಲ ಬರ್ತದಲ್ಲ, ಯಾತಕ್ಕೆ ಬರ್ತದೆ ಅಂತಂದರೆ ಮುಖ್ಯ ಕಾರಣ ಅದು ತ್ರಿಗುಣಗಳಿಗೆ ಅಭಿಮಾನಿನಿಯಾಗಿರತಕ್ಕಂಥ ದುರ್ಗಾದೇವಿ ತಮೋಗುಣಕ್ಕೆ ಅಭಿಮಾನಿನಿಯಾದ್ದರಿಂದ ತಮೋಗುಣದ ಕಾರ್ಯ ಯಾವುದು ಅಂದರೆ ಅದು ಅನ್ಯಥಾಜ್ಞಾನ. ಅದನ್ನು ನಮಗೆ ಕೊಡ್ತಾಳೆ. ಅದನ್ನು ನೀವು ಏನು ಮಾಡಿದರೂ ತೆಗಿಲಿಕ್ಕೆ ಬರೋದಿಲ್ಲ. ನೀವು ಎಷ್ಟು ತರ್ಕ ಮಾಡಿದರೂ ಕೂಡ ಆ ಅನ್ಯಥಾ ಜ್ಞಾನ ಹೋಗೋದೇ ಇಲ್ಲ. ಹೌದು, ನೀವು ಹೇಳೋದು ಸರಿ, ಆದರೆ ನನಗೆ ಮನಸ್ಸಿಗೆ ಬರೋದಿಲ್ಲ ಅಂತಂದ. ಕೊನೆಗೆ ವಾದ ಮಾಡಿ ನೀವು ಅದನ್ನು ಕೂಡಿಸಿ, ಏನಪ್ಪ ನೀನೇನು ಹೇಳ್ತಾ ಇದೆಯಾ, ನೀನು ಹೇಳೋದು ಸರಿಯಲ್ಲ ಹಾಗೆ ಅಂತ ಎಷ್ಟು ಹೇಳಿದ್ರು, ನೋಡು ಹೌದೇ ಅಲ್ಲವೇ, ಇದಕ್ಕೇನು ಉತ್ತರ ಕೊಡು. ಏನು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ, ಎಲ್ಲ ನೀವು ಹೇಳೋದು ಎಲ್ಲ ಕರೆಕ್ಟಾಗಿದೆ, ಆದರೆ ಏನೋ ನನ್ನ ಮನಸ್ಸಿಗೆ ಬರೋದಿಲ್ಲ, ಮನಸ್ಸಿಗೆ ಹತ್ತೋದಿಲ್ಲ. ಇದು ಒಳಗಡೆ ಇರತಕ್ಕಂಥದ್ದು ತಮೋಗುಣ, ದುರ್ಗಾದೇವಿಯ ಪ್ರಭಾವ. ಈಗ ನೋಡಿ, ಈ ಜಾಂಡೀಸ್ ಆದರೆ ಕಣ್ಣಲ್ಲಿ ಪದಾರ್ಥಗಳೆಲ್ಲ ಹಳದಿಯಾಗಿ ಕಾಣಿಸ್ತದೆ. ನಮ್ಗೆ ಗೊತ್ತಿದೆ ಇದು ಬೆಳ್ಳಗಿದೆ, ಇದು ಪುಸ್ತಕ ಬೆಳ್ಳಗಿದೆ ಅಂತ, ಆದರೆ ಆ ಜಾಂಡೀಸ್ ಇದ್ದುಬಿಟ್ರೆ ಅದು ಏನೋ ಹಳದಿಯಾಗಿಯೇ ಕಾಣಿಸ್ತದೆ. ಹೌದು, ಹಳದಿಯಾಗಿಯೇ ಕಾಣಿಸ್ತಾ ಇದೆ, ಏನು ಮಾಡೋಣ? ಅದನ್ನು ತೆಗಿಲಿಕ್ಕೆ ಬರುವುದಿಲ್ಲ. ಸೋಪಾಧಿಕ ಭ್ರಮ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ ಅದನ್ನು. ಸೋಪಾಧಿಕ ಭ್ರಮ, ಇದು ಸೋಪಾಧಿಕ, ಇದು ಆ ಭ್ರಮ ಬರ್ತೇನೆ, ಅದು ತೆಗಿಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಚಿಕಿತ್ಸೆನೇ ಮಾಡಬೇಕು. ಜಾಂಡೀಸ್ಗೇನೆ ಚಿಕಿತ್ಸೆ ಮಾಡಬೇಕಷ್ಟೇ ಹೊರತು ನಿಮಗೆ ಏನೋ ವಾದದಲ್ಲಿ ಖಂಡನೆ ಮಾಡಿಬಿಟ್ಟು ನೋಡಪ್ಪ ಇದು ಬಿಳಿಯೇ ಇರತಕ್ಕಂಥದ್ದು, ಇದು ಹಳದಿ ಅಲ್ಲ ಅಂತ ನೀವು ಎಷ್ಟು ವಾದ ಮಾಡಿದರು ನನಗೆ ಹಳದಿಯಾಗಿಯೇ ಕಾಣಿಸ್ತಾ ಇದೆ, ನಾನೇನು ಮಾಡಲಿ ಅಂತ ಹೇಳ್ತಾನೆ. ನೀವು ತರ್ಕದಿಂದ ಏನು ವ್ಯತ್ಯಾಸ ಮಾಡಲಿಕ್ಕೆ ಬರೋದಿಲ್ಲ. ಮಮ ಮಾಯಾ ದುರತ್ಯಯ ಅಂತಂದ್ರು. ಮಾಮೇವಯೇ ಪ್ರಪದ್ಯಂತೆ, ಪರಮಾತ್ಮನನ್ನು ಯಾರು ಏನೋ ಶರಣಾಗತರಾಗುತ್ತಾರೆ, ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರದ್ದಿದೆ. ಹಾಗೇನಾಗ್ತದೆ, ತಮೋಗುಣದ ಅಭಿಮಾನಿನಿ ದುರ್ಗಾದೇವಿ ತಮೋಗುಣದ ಪ್ರಭಾವವನ್ನು ಕೊಡಬಲ್ಲಳು, ಹಾಗೆ ತೆಗಿಲೂ ಅವಳು ಬಲ್ಲಳು. ಎರಡೂ ಸಾಮರ್ಥ್ಯ ಇದೆ. ದುರ್ಗೇ ಸ್ಮೃತ ಹರಸಿ ಭೀತಿ ಮಶೇಷ ಜಂತೋ ಸ್ವಸ್ಥೈ ಸ್ಮೃತ ಮತೀವ ಶುಭಾಂ ದದಾಸಿ. ಒಳ್ಳೆಯ ಬುದ್ಧಿ ಕೊಡ್ತಾರಂತೆ ದುರ್ಗಾದೇವಿಯರು. ಜಯತೀರ್ಥರು ಟೀಕಾ ಬರೆದಲ್ಲ, ನ್ಯಾಯಸುಧಾ ಎಲ್ಲ ಬರೆದಿದ್ದು ದುರ್ಗಾದೇವಿಯರ ಅನುಗ್ರಹ ಅಂತಿದೆ, ಕಥೆ ಹೇಳ್ತಾ ಇದೆ. ದುರ್ಗಾದೇವಿಯರು ಪೂಗ ಮತ್ತು ಕಂಠ ಅಂದರೆ ಬರೀತಕ್ಕಂಥ ಲೇಖನಿ, ಪೂಗ ಅದು ಉಜ್ಜಿತಕ್ಕಂಥ ಇದು ಸಾಧನ. ಅದನ್ನು ಎರಡನ್ನು ದುರ್ಗಾದೇವಿಯರು ಅನುಗ್ರಹ ಮಾಡಿದರು. ಯರಗೋಳದಲ್ಲಿ ಗುಹೆಯಲ್ಲಿ ಕುಳಿತುಕೊಂಡು ಸರ್ವಮೂಲ ಗ್ರಂಥಗಳಿಗೆ ಟೀಕಾರಾಯರು ಬರೆದಿದ್ದಾರೆ. ಅದು ದುರ್ಗಾದೇವಿಯ ಅನುಗ್ರಹ. ಒಳ್ಳೆ ಬುದ್ಧಿ ಕೊಡ್ತಕ್ಕಂಥವಳು. ಬೇಡ, ನೀವು ಕಾಳಿದಾಸನ ಕಥೆ ಕೇಳಿರ್ಬೋದು. ಕಾಳಿದಾಸ ಏನು ದೊಡ್ಡ ಕವಿ ಅಂತ, ವಿಶ್ವಕವಿ. ಅವನಿಗೂ ಕೂಡ ದುರ್ಗಾ ಮಾತೆಯ ಇದು ಅವಳು ಬರಲ್ಲಂತೆ, ನಾಲಿಗೆ ಮೇಲೆ ಅಸ್ತಿ ಕಶ್ಚಿತ್ ವಾಗ್ವಿಶೇಷ ಅಂತ ಬರಲ್ಲಂತೆ.
ಅಸ್ತಿ ಕಶ್ಚಿತ್ ವಾಗ್ವಿಶೇಷ, ಏನೋ ಒಂದು ಮಾತು ಒಳ್ಳೆಯ ವಿಶೇಷ ಒಳ್ಳೆಯ ಮಾತು ನಿನ್ನ ನಾಲಿಗೆಯಲ್ಲಿ ಇದೆ ಅಂತ ಬರೆದು ಬಿಟ್ಟಳಂತೆ. ಅಲ್ಲಿ ಅಸ್ಥಿ ಅಂತಲೇ ಒಂದು ಪ್ರಾರಂಭ ಮಾಡಿ ಒಂದು ಕಾವ್ಯ ಬರೆದ. ಅಸ್ತ್ಯುತ್ತರ ಸ್ಯಾಮ್ ದಿಶಿ ದೇವತಾತ್ಮ ಕುಮಾರ ಸಂಭವ ಬರೆದ. ಕಶ್ಚಿತ್ ಅಂತ ಕಶ್ಚಿತ್ ಕಾಂತ ವಿರಹ ಗುರುಣ ಸಾಧಿಕಾರಾತ್ಮನೋರ್ಥ ಅಂತ ಅಲ್ಲಿ ಮೇಘದೂತ ಕಾವ್ಯವನ್ನು ಬರೆದ. ವಾಗರ್ಥಾವ್ಯೋ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತೆ ಅಂತ ರಘುವಂಶ ಬರೆದ. ಅಸ್ತಿ ಕಶ್ಚಿತ್ ವಾಗ್ ವಿಶೇಷ ಅಂತ ಒಂದೊಂದು ಶಬ್ದದ ಮೇಲೇ ಆಧರಿಸಿಕೊಂಡು ಅವನು ಒಂದು ಕಾವ್ಯವನ್ನೇ ಮಹಾಕಾವ್ಯವನ್ನೇ ಬರೆದು ಬಿಟ್ಟಿದ್ದಾನೆ. ಅದು ದುರ್ಗಾದೇವಿಯ ಅನುಗ್ರಹ ಅಂತ ಹೇಳ್ತಾರೆ. ಹಾಗೆ ದುರ್ಗಾದೇವಿ ಅನುಗ್ರಹ ಮಾಡಿಬಿಟ್ರೆ ಆವಾಗ ಪರಮಾತ್ಮನನ್ನು ಶರಣು ಹೊಂದಿದರೆ ಮಾತ್ರ ದುರ್ಗಾದೇವಿ ಒಲಿತಾಳೆ. ವಾದಿರಾಜರು ಒಂದು ಕಡೆಯಲ್ಲಿ ಸುಳಾದಿಯಲ್ಲಿ ಹೇಳಿದ್ದಾರೆ, ನಿಮಗೆ ಇದು ಯಾವುದು, ಊರಿನ ಪತಿವ್ರತೆಯರನ್ನು ಕೇಳಿ ಪತಿರಾಯರನ್ನು ನಿಂದೆ ಮಾಡಿದರೆ ಪತಿವ್ರತೆಗೆ ಸಂತೋಷ ಆಗ್ತದೋ ಕೋಪ ಬರ್ತದೋ ಹೇಳಿ. ಪತಿವ್ರತೆಯಾಗಿರತಕ್ಕಂಥ ಹೆಣ್ಣು ಮಗಳ ಬಳಿಗೆ ಹೋಗಿ ಅವರ ಪತಿಗಳನ್ನು ಬೈದರೆ ಅವರಿಗೆ ಸಂತೋಷ ಆಗ್ತದೋ ಕೋಪ ಬರ್ತದೋ ಹೇಳಿ. ಲಕ್ಷ್ಮೀದೇವಿ ಮಹಾಪತಿವ್ರತೆ. ನೀವು ಪರಮಾತ್ಮನನ್ನು ತೆಗಳಿದರೆ ನಿಂದೆ ಮಾಡಿದರೆ ಅವಳಿಗೆ ಕೋಪ ಬರದೇ ಇರ್ತೇನು? ಕೋಪ ಬಂದರೆ ಏನಾಗ್ತದೆ? ಶ್ರೀದೇವಿ ಭೂದೇವಿ ಅವಳು. ಉಣಬೇಕಾಗಿದ್ದರೆ ಅನ್ನ ಕೊಡಬೇಕು ಶ್ರೀದೇವಿ, ಊಟ ಮಾಡಿದ ಮೇಲೆ ಮಲ್ಕೊಳ್ಬೇಕು ಅಂತಂದರೆ ಭೂದೇವಿ. ನೀವು ಊಟ ಮಾಡಲಿಕ್ಕಿಲ್ಲ ಮಲ್ಕೊಳ್ಳಿಕ್ಕಿಲ್ಲ, ಎರಡಕ್ಕೂ ಕೂಡ ಶ್ರೀದೇವಿ ಭೂದೇವಿ ಅನುಗ್ರಹ ಇಲ್ಲದೆ ಹೋದರೆ ನೀವು ಏನು ಮಾಡಲಾರ್ರಿ. ದುರ್ಗಾದೇವಿ ಎಲ್ಲ ಇದು ಕೊಡ್ತಕ್ಕಂಥದ್ದು, ಬುದ್ಧಿ ಕೊಡ್ತಕ್ಕಂಥವಳು ಅವಳು. ಬುದ್ಧಿ ನಾಶ ಆಗ್ತದೆ, ನಿಮ್ಮ ಶರೀರ ನಾಶ ಆಗುತ್ತೆ, ನಿಮಗೆ ಕೂತ್ಕೊಳ್ಳಿಕ್ಕೆ ಒಂದು ಮಲ್ಕೊಳ್ಳಿಕ್ಕೆ ಜಾಗ ಇಲ್ಲ ಅಂತ ಆಗಿಬಿಡ್ತದೆ. ಇಂಥ ಪ್ರಸಂಗ ಬರ್ತದೆ. ಪರಮಾತ್ಮನ ನಿಂದೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಹಾಗೆ ಆ ಪರಮಾತ್ಮನನ್ನು ಯಾರು ಶರಣು ಹೊಂದುತ್ತಾನೆ ಅವನ ಮೇಲೆ ದುರ್ಗಾದೇವಿ ಅನುಗ್ರಹ ಮಾಡ್ತಾಳೆ. ಆವಾಗ ಮಾಯಾಮೇತಾಂ ತರಂತಿ, ಮಾಯೆಯನ್ನು ದಾಟಲಿಕ್ಕೆ ಬರ್ತದೆ. ದಾಟುವುದು ಅಂದರೆ ಮಾಯೆಯ ದುಷ್ಟ ಪ್ರಭಾವ ಏನಿದೆ ಅದನ್ನು ಕಳೆದುಕೊಳ್ಳಿಕ್ಕೆ ಬರ್ತದೆ. ಹೊರತು ಅದೇ ತಮೋಗುಣ ಒಳ್ಳೆಯದಕ್ಕೂ ಕೂಡ ಕಾರಣ, ಕೆಟ್ಟದಕ್ಕೂ ಕೂಡ ಕಾರಣ. ಈ ತ್ರಿಗುಣಗಳು ಇವೆಲ್ಲ, ತ್ರಿಗುಣಗಳು ಎಲ್ಲವೂ ಕೂಡ ಒಳ್ಳೆಯದು ಅಂತಲೇ ಹೇಳಿಕ್ಕೆ ಬರೋದಲ್ಲ, ಬರೀ ಒಳ್ಳೆಯದು ಅಂತಲೇ ಬರೀ ಕೆಟ್ಟದೂ ಅಲ್ಲ. ಸತ್ತುಗುಣ ನೋಡಿ, ಸತ್ತುಗುಣ ಒಳ್ಳೆಯದು ಅಂತ ಅಂತೀರಿ ನೀವು, ಆದರೆ ಪರಮಾತ್ಮನನ್ನು ಮರೆಸ್ತದೆ. ಯಾಕೆ? ಹೊರಗಿನ ವಿದ್ಯೆ, ಪ್ರಾಪಂಚಿಕ ವಿದ್ಯೆ, ಅದು ಸತ್ತುಗುಣದ್ದು ಪ್ರಭಾವ. ಹೊರಗೆ ತುಂಬ ಅವನಿಗೆ ಪ್ರತಿಭೆ ಇದೆ, ತುಂಬ ದೊಡ್ಡ ಏನೋ ಶಾಸ್ತ್ರ ಬರೀಬಲ್ಲ. ವಾದಿರಾಜರು ಹೇಳ್ತಾರೆ, ದೇವೋವಾ ದಾನವೋವಾ ಸ್ಯಾತ್ ಭಾಷ್ಯಕಾರೋ ನ ಮಾನವ ಅಂತ. ಏನೋ ಶಂಕರಾಚಾರ್ಯರಂತೆ ಬೇಕಾದಷ್ಟು ದೊಡ್ಡ ಇದನ್ನು ಕೂಡ ಅಪಭಾಷ್ಯ ಬರೀಬಹುದು. ಹಾಗೆ ಶ್ರೀಮದ್ ಆಚಾರ್ಯರಂತೆ ಒಳ್ಳೆಯ ಭಾಷ್ಯವನ್ನು ಕೂಡ ಬರೀಬಹುದು. ಅಂದರೆ ಭಾಷ್ಯ ಬರೀತಕ್ಕಂಥವನು ಮಾತ್ರ ಒಬ್ಬ ಒಳ್ಳೆ ದೇವನೇ ಇರಬೇಕು, ಇಲ್ಲ ದಾನವನೇ ಇರಬೇಕು. ಸತ್ತುಗುಣದ್ದೇ ಎರಡು ಪ್ರಭಾವ ನೋಡಿ. ಹಾಗೆ ರಜೋಗುಣನೂ ಹಾಗೇನೆ. ಜಗಳ ಮಾಡಿದ್ರೆ ತಪ್ಪು ಹೌದು, ಆದರೆ ಭೀಮಸೇನ ದೇವರು ದುರ್ಯೋಧನನೊಂದಿಗೆ ಯುದ್ಧ ಮಾಡಿದ್ದು ಅದು ಬಹಳ ಒಳ್ಳೆಯದು. ಅದೇ ಭೀಷ್ಮಾಚಾರ್ಯರು ಪಾಂಡವರ ಮೇಲೆ ಯುದ್ಧ ಮಾಡಿದ್ದು ಮಾತ್ರ ತಪ್ಪು. ಶ್ರೀಕೃಷ್ಣ ಹೇಳ್ತಾನೆ, ಅವರನ್ನು ಸಾಯಿಸಬೇಕು ನೀವು, ಸುಳ್ಳು ಹೇಳಿ ಆದರೂ ಕೂಡ, ಯಾವುದೇನು ಅಧರ್ಮದಿಂದ ಆದರೂ ಪರವಾಗಿಲ್ಲ, ಭೀಷ್ಮಾಚಾರ್ಯನು ದ್ರೋಣಾಚಾರ್ಯನು ಬೀಳಿಸ್ಬೇಕು. ಶ್ರೀಕೃಷ್ಣನೇ ಬೀಳಿಸಿದ್ದಾನೆ. ಯಾಕೆ? ಅದು ಮಾಡಿ ತಪ್ಪದು. ಒಂದೇ ರಜೋಗುಣದ ಪ್ರಭಾವ ಏನು ಅಂದರೆ ಜಗಳ, ಯುದ್ಧ, ಕೋಪದಿಂದ ಒಬ್ಬರ ಮೇಲೆ ಕತ್ತಿ ಎತ್ತುವುದು. ಅದು ಒಳ್ಳೆಯದು ಹೌದು, ಕೆಟ್ಟದ್ದು ಆಗ್ಬೋದು. ಹಾಗೆ ತಮೋಗುಣನೂ ಹಾಗೇನೆ. ತಮೋಗುಣ ಭಗವದ್ವೇಷಿಗಳಲ್ಲಿ, ಅಲ್ಲ ದುಷ್ಟಶಾಸ್ತ್ರ ಶ್ರವಣದಲ್ಲಿ ಆಲಸ್ಯ, ಕೇಳಬೇಕು ಅಂತ ಇಚ್ಛೆ ಇಲ್ಲ, ನಿದ್ದೆ ಬರ್ತದೆ, ಇತ್ಯಾದಿಗಳೆಲ್ಲ ಬರ್ತದಲ್ಲ, ಅದು ಒಳ್ಳೆಯದು ದುಷ್ಟಶಾಸ್ತ್ರ ಶ್ರವಣದಲ್ಲಿ. ಆದರೆ ಸಚ್ಚಾಸ್ತ್ರ ಶ್ರವಣದಲ್ಲಿ ಅದು ಏನಾಗ್ತದೆ? ಅದು ನಮಗೆ ಪ್ರೇರಣೆ ಕೊಡ್ತದೆ. ಹೇಗೆ ಅಂತಂದರೆ,
ಸತ್ವರ ಸ್ತಮೋ ಗುಣಗಳಲ್ಲಿಯೂ ಕೂಡ ಸ್ಥೂಲ ತ್ರಿಗುಣಗಳು ಸೂಕ್ಷ್ಮ ತ್ರಿಗುಣಗಳು ಅಂತಿದೆ. ಸೂಕ್ಷ್ಮವಾಗಿರ್ತಕ್ಕಂಥದ್ದು ಒಂದು ಬೇರೆ ಕಾರ್ಯ ಮಾಡ್ತದೆ, ಸ್ಥೂಲವಾದ್ದು ಇನ್ನೊಂದು ಬೇರೆ ಕಾರ್ಯವನ್ನು ಮಾಡ್ತದೆ. ಇದೇ ಸ್ಥೂಲ ಸತ್ವಗುಣ ಎಂಬುದು ಏನು ಮಾಡ್ತದೆ, ಐಹಿಕವಾಗಿರ್ತಕ್ಕಂಥ ಒಂದು ವಿದ್ಯೆಯಲ್ಲಿ ಪ್ರಾವೀಣ್ಯ ತಂದು ಕೊಡ್ತದೆ. ಸೂಕ್ಷ್ಮ ಸತ್ವಗುಣ ಅಲ್ಲಿ ಒಳ್ಳೆಯ ಸಚ್ಛಾಸ್ತ್ರದಲ್ಲಿ ಪ್ರಾವೀಣ್ಯ ಕೊಡ್ತದೆ. ಹಾಗೆ ತಮೋಗುಣನು ಹಾಗೆಯೇ ಪ್ರತಿಯೊಂದು ಕೂಡ ಸೂಕ್ಷ್ಮ ಸ್ಥೂಲ ಭೇದವನ್ನು ಇಟ್ಟುಕೊಂಡು ಆ ಮಹಾಲಕ್ಷ್ಮೀ ದೇವಿ ಅದಕ್ಕೆ ಅಭಿಮಾನಿನಿಯಾಗಿ ಸೂಕ್ಷ್ಮವಾಗಿರ್ತಕ್ಕಂಥ ತ್ರಿಗುಣಗಳಿಂದ ನಮಗೆ ಉಪಕಾರ ಮಾಡ್ತಾಳೆ. ಸ್ಥೂಲವಾಗಿರ್ತಕ್ಕಂಥದ್ರಲ್ಲಿ ಅಪಕಾರ ಇದ್ದರೂ ಕೂಡ ಸ್ಥೂಲವಾದ ಸೂಕ್ಷ್ಮದಲ್ಲಿ ಉಪಕಾರವನ್ನೇ ಮಾಡ್ತಾಳೆ. ಆದ್ದರಿಂದ ಮಾಯಾಮೇತಾಂ ತರಂತಿ ಅಂತಂದರೆ ಸ್ಥೂಲ ಗುಣಗಳ ಒಂದು ಪ್ರಭಾವವನ್ನು ಮೀರಿ ಆಚೆ ಬರ್ತಾನೆ, ಸೂಕ್ಷ್ಮ ಗುಣಗಳನ್ನು ತಾನು ಸ್ವೀಕಾರ ಮಾಡ್ತಾನೆ. ಹಾಗರ್ಥ ಇಟ್ಕೋಬೇಕು. ಮಾಯಾಮೇತಾಂ ತರಂತಿ. ನಮಾಂ ದುಷ್ಕೃತಿನೋ ಮೂಢಾ ಪ್ರಪದ್ಯಂತೆ ನರಾಧಮಾಹ. ನಮಾಂ ದುಷ್ಕೃತಿನಃ, ಪಾಪಿಗಳು ಇದ್ದಾರೆ, ನನ್ನನ್ನು ಶರಣು ಹೊಂದುವುದಿಲ್ಲ. ಪಾಪಿಗಳಾದವರು ಶರಣು ಹೊಂದುವುದಿಲ್ಲ, ಶರಣು ಹೊಂದದವರು ಪಾಪಿಗಳಾಗ್ತಾರೆ. ಎರಡೂ ರೀತಿ ಇಟ್ಕೋಬೇಕಲ್ಲಿ. ಪಾಪದಿಂದಲೇ ಪರಮಾತ್ಮನಿಂದ ದೂರ ಇರೋದು, ಪರಮಾತ್ಮನ ದೂರ ಇರುವುದರಿಂದಲೇ ಪಾಪ. ಎರಡೂ ಕೂಡ ಬರ್ತದೆ, ಒಂದಕ್ಕೊಂದಕ್ಕೊಂದು ಸಂಬಂಧ ಇದೆ. ನಮಾಂ ದುಷ್ಕೃತಿನೋ ಮೂಢಾಹ ಪ್ರಪದ್ಯಂತೆ. ಯಾರು? ನರಾಧಮಾಹ. ನರರಲ್ಲಿ ಅಧಮರು ಯಾರಿದ್ದಾರೆ, ನನ್ನನ್ನು ಅವರು ಶರಣು ಹೊಂದುವುದಿಲ್ಲ. ಇದು ಅವರ ತಪ್ಪು, ನಂದೇನು ತಪ್ಪೇನಿಲ್ಲ. ನಾನು ಯಾರು ನನ್ನನ್ನು ಶರಣು ಹೊಂತಾರೋ ಅವರನ್ನು ನಾನು ಈ ಮಾಯಿಯಿಂದ ಪಾರು ಮಾಡ್ತೇನೆ. ನಂದೇನು ತಪ್ಪಿಲ್ಲ, ತಪ್ಪೆಲ್ಲ ಅವ್ರದ್ದು. ಅವರು ಏನು ಮಾಡ್ತಾರೆ, ಅವರು ಬರೋದಿಲ್ಲ ನನ್ನ ಬಳಿಗೆ. ಬರಲಿ ಅಂತ ಕರೀತಾನೆ, ಅವ್ರು ಬರೋದಿಲ್ಲ, ಗೊತ್ತು. ದುರ್ಯೋಧನನಿಗೆ ಎಷ್ಟು ಉಪದೇಶ ಕೊಟ್ಟಿದ್ದಾನೆ ಕೃಷ್ಣ. ಸಂಧಿ ಮಾಡಿಕೊಳ್ಳು ಪಾಂಡವರಿಗೆ, ಕೊನೆಗೆ ಒಂದು 5 ಊರುಗಳನ್ನಾದರೂ ಕೊಡು. ಎಷ್ಟು ಚೆನ್ನಾಗಿ ಹೇಳಿದ್ದಾನೆ, ಉಪದೇಶ ಕೊಟ್ಟಿದ್ದಾನೆ. ಏನು ಮಾಡಿದ್ರು ಅವನು ತಗೊಳ್ಳೋದಿಲ್ಲ. ಸ್ವಭಾವ, ಏನು ಮಾಡಲಿಕ್ಕಾಗಲ್ಲ. ತನ್ನ ಕೆಲಸವನ್ನು ಮಾಡಿದ್ದಾನೆ ಭಗವಂತ ಶ್ರೀಕೃಷ್ಣ. ಯಾರೂ ಇನ್ನು ಬೈಬಾರ್ದು. ಏನೋ ಶ್ರೀಕೃಷ್ಣ ಇದ್ದರೂ ಕೂಡ ಅವನ ಯುದ್ಧವನ್ನು ತಪ್ಪಿಸಲಿಕ್ಕಾಗಲಿಲ್ಲ. ಮನೆತನ ಜಗಳ, ಮನೆಯ ಒಳಗಡೆ ಜಗಳ, ಅದನ್ನು ಪರಿಹಾರ ಮಾಡಲಿಲ್ಲ ಕೃಷ್ಣ ಅಂತ ಅವನಿಗೆ ಯಾರಾದರೂ ಅಪಯಶಸ್ಸು ತಂದಾರು ಅಂತ ಶ್ರೀಕೃಷ್ಣ ಹೆದರಿ ಅವನು ಈ ಥರ ರಾಯಭಾರಕ್ಕೆ ಬಂದಿದ್ದಾನೆ. ಹೇಳ್ತಾನೆ ಅವನು ಹೊರಟಾಗ ಹೇಳಿದ್ದು ಯುದ್ಧವನ್ನೇ ನಿಶ್ಚಯ ಮಾಡ್ಕೊಂಡು ಬರ್ತೇನೆ ಅಂತ ಹೇಳಿದ್ದಾಗೇನೆ. ಮತ್ತೆ ಯಾಕಪ್ಪ ಹೋಗ್ತೀನಿ ಅಂತಂದರೆ ಇಂಥ ಅಪಯಶಸ್ಸು ಬರ್ತದೆ, ಅದನ್ನು ಕಳ್ಕೊಳ್ಬೇಕು. ಮತ್ತೆ ನಾಳೆ ನನ್ನನ್ನು ಯಾರು ಆಕ್ಷೇಪ ಮಾಡಬಾರ್ದು. ಕೃಷ್ಣ ನೀನು ಇದ್ದೂ ಕೂಡ ಈ ಯುದ್ಧವನ್ನು ನಿಲ್ಲಿಸಲಿಲ್ಲ ನೀನು. ಅದಕ್ಕೋಸ್ಕರ ಪರಮಾತ್ಮ ಯಾವತ್ತೂ ಕೂಡ ತನ್ನ ಕರ್ತವ್ಯದಲ್ಲಿ ಯಾವತ್ತೂ ಕೂಡ ಏನು ಹಿಂದೆ ಬೀಳುವುದಿಲ್ಲ. ಕರ್ತವ್ಯ ಕರ್ಮವನ್ನು ಮಾಡ್ತಾನೆ, ಯಶಸ್ಸನ್ನೇ ಸಂಪಾದನೆ ಮಾಡ್ತಾನೆ. ಅಪಕೀರ್ತಿ ಬರತಕ್ಕಂಥದ್ದು ಯಾವುದೇ ಕರ್ಮ ಅವನು ಮಾಡುವುದಿಲ್ಲ. ಅದಕ್ಕೆ ಏನು ಮಾಡ್ತಾನೆ, ಹೊರಗಡೆ ಉಪದೇಶ ಕೊಡ್ತಾನೆ, ಒಳಗಡೆ ಪ್ರೇರಣೆ ಮಾಡ್ತಾನೆ ವಿರುದ್ಧವಾಗಿ. ಇದನ್ನೇ ಹೇಳ್ತಾನೆ ದುರ್ಯೋಧನ, ಹೇಳ್ತಾನೆ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ. ನನಗೆ ಧರ್ಮ ಅಂದರೆ ಏನೊಂದು ಗೊತ್ತಿದೆ, ಆದರೆ ಪ್ರವೃತ್ತಿ ಆಗುವುದಿಲ್ಲ. ಧರ್ಮಾಚರಣೆ ಮಾಡಬೇಕು ಅಂತ ಅನಿಸೋದಿಲ್ಲ. ಧರ್ಮ ಅಂದರೆ ಏನು ಗೊತ್ತಿದೆ ನನಗೆ. ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ಇದು ಪಾಪ ಕೆಲಸ ಯಾವುದು ಅಂತ ನನಗೆ ಗೊತ್ತಿದೆ, ಆದರೆ ಪಾಪ ಕೆಲಸ ಮಾಡದೇ ಇರ್ಲಿಕ್ಕೆ ಆಗುಲ್ಲ ನನಗೆ. ಅದು ಗೊತ್ತಿದೆ, ಒಳಗಡೆ ಪ್ರವೃತ್ತಿ ಬೇರೆ. ಇದು ಭಗವಂತ ಮಾಡಿಸ್ತಕ್ಕಂಥದ್ದು ಅವರ ಸ್ವಭಾವ. ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದುಷ್ಕೃತಿನಃ, ಅವರು ಎಷ್ಟೇ ಹೇಳಬೇಕು, ದುಷ್ಕೃತಿ ಪಾಪಿಗಳು, ಅವರು ಸ್ವಭಾವತಃ ಪಾಪಿಗಳು. ನಮಾಂ ದುಷ್ಕೃತಿನೋ ಮೂಢಾಹ ಪ್ರಪದ್ಯಂತೆ ನರಾಧಮಾಹ ಮಾಯೆಯ ಅಪಹೃತ ಜ್ಞಾನಾಹ. ಅವರ ಜ್ಞಾನವೇ ಹೊರಟೋಗ್ತದೆ, ಇದ್ರೂ ಕೂಡ ಅದಕ್ಕೆ ಬೆಲೆ ಇಲ್ಲ. ಒಳಗಡೆ ಜ್ಞಾನ ಇದ್ದರೂ ಕೂಡ ಗಟ್ಟಿಯಾಗಿರೋದಿಲ್ಲ. ಜ್ಞಾನ ಗಟ್ಟಿಯಾಗಿದ್ದರೆ ಪ್ರವೃತ್ತಿ ಸರಿಯಾಗಿ ಆಗ್ತದೆ. ಜ್ಞಾನದಲ್ಲೇನೆ ನಮಗೆ ಏನು ಅನಾದಿ ಕಾಲದಿಂದ ಎಲ್ಲರೂ ಕೂಡ ನಂಬಿಕೊಂಡು ಬಂದಿರತಕ್ಕಂಥದ್ದನ್ನು ಇಲ್ಲ ಅಂತ ಇವನು ಹೇಗೆ ಹೇಳ್ತಾನೆ ಅಂತ ಇದೇ ಪ್ರಶ್ನೆ. ನಾವು ಹೇಳ್ತೇವೆ ಅನಾದಿ ಕಾಲದಿಂದ ಅದ್ವೈತ, ಜೀವ ಬ್ರಹ್ಮ ಒಂದೇ. ಯಾಕೆಂದರೆ
ನಾನು ಸ್ವತಂತ್ರ, ನಾನು ಸ್ವತಂತ್ರ, ನಾನೇ ಕರ್ತ, ತಾನೇ ಹೇಳು. ಇದು ಅದ್ವೈತನೇ. ಇದು ಇದಕ್ಕೆ ಶಂಕರಾಚಾರ್ಯ ಬರಬೇಕು ಅಂತೇನಿಲ್ಲ. ಈ ಅದ್ವೈತಕ್ಕೆ ಅಹಂಕಾರ ಇದೆ ನಮ್ಮಲ್ಲಿ, ನಾನೇ ಎಲ್ಲ ಮಾಡ್ತೇನೆ. ಇದಕ್ಕೆ ಏನು ಹೊಳೆ ನೀರಿಗೆ ದೊಣ್ಣೆರಾಯನ ಅಪ್ಪಣೆ ಯಾಕಬೇಕು ಅಂತ ಎಲ್ಲ ನನ್ನ ಸ್ವಭಾವದಿಂದ ನಾನು ಮಾಡ್ತಾ ಇದ್ದೇನೆ. ಯಾವ ದೊಣ್ಣೆರಾಯ ನನಗೆ ಆ ಆಜ್ಞಾ ಮಾಡಬೇಕು? ನಾನು ಮಾಡ್ತೇನೆ. ನಾನು ಸ್ವತಂತ್ರ. ನಾನು ಸ್ವತಂತ್ರ ಅಂತಂದಾಗ ಅದು ಅಭೇದ. ಸ್ವತಂತ್ರ ಯಾವುದು? ಪರಮಾತ್ಮ. ಪರಮಾತ್ಮನೇ ನಾನು ಅಂತ ಹೇಳಿದಾಗಾಯ್ತು. ಈ ಅದ್ವೈತ ಭಾವನೆ ಅನಾದಿ ಕಾಲದಿದೆ. ಹಾಗಾಗಿ ಇವರೆಲ್ಲ ಶಂಕರಾಚಾರ್ಯ ಮತ್ತವರೆಲ್ಲ ಬಂದು ಅದನ್ನು ಸ್ವಲ್ಪ ನಶಿಸಿ ಹೋಗುವ ಸಂದರ್ಭ ಬಂದರೆ, ಸಚ್ಚಾಸ್ತ್ರಗಳ ಪ್ರಭಾವ ಜಾಸ್ತಿಯಾಗಿ ಆ ದುಷ್ಟಶಾಸ್ತ್ರಗಳ ಪ್ರಭಾವ ಕಡಿಮೆಯಾದಾಗ ಇದ್ದಕ್ಕಿದ್ದ ಹಾಗೆ ಪರಮಾತ್ಮ ಇವರನ್ನು ಕಳಿಸ್ತಾನೆ. ನೀವು ಸ್ವಲ್ಪ ಆ ದುಷ್ಟಶಾಸ್ತ್ರವನ್ನು ಎತ್ತಿಡಿ ಅಂತ. ಅದು ಯಾವತ್ತೂ ಕೂಡ ಈ ಸಂಘರ್ಷ, ಪುಣ್ಯ ಪಾಪಗಳಿಗೆ ಏನು ಸುಜ್ಜನ ದರ್ಜನಗಳಿಗೆ ಸಂಘರ್ಷ ನಡೀತಾನೇ ಇರಬೇಕು. ಆ ಸಂಘರ್ಷದಲ್ಲಿಯೇ ಏನು ಒಳ್ಳೆಯ ಒಂದು ಸಜ್ಜನರಿಗೆ ಒಂದು ಪುಣ್ಯ. ದುರ್ಜನರೊಂದಿಗೆ ಜಗಳಾಡಿ ಅಥವಾ ವಾದ ಮಾಡಿ ಏನು ಧರ್ಮವನ್ನು ಪಾಲನೆ ಮಾಡಿಕೊಂಡು ಪರಮಾತ್ಮನನ್ನು ಉಪಾಸನ ಮಾಡಿದರೆ ಪರಮಾತ್ಮನಿಗೆ ಅತ್ಯಂತ ಪ್ರೀತಿ. ಆದ್ದರಿಂದ ನೋಡಿ, ಕಲಿಯುಗದಲ್ಲಿ ನೀವೇನಾದರೂ ಕರ್ಮಾಚರಣೆ ಮಾಡಿದರೆ ವಿಶೇಷವಾದ ಫಲ. ಒಂದು ನಾಮ ಸಂಕೀರ್ತನೆ ಮಾಡಿದರೆ ತುಂಬ ಫಲ. ಏನು ಕೃತಯುಗದಲ್ಲಿ ಯಜನ ಯಾಗಗಳು ತಪಸ್ಸುಗಳು ಅದೆಲ್ಲ ಮಾಡಿದರೆ ಫಲ ಏನಿದೆ ಅದು ಕಲಿಯುಗದಲ್ಲಿ ಕೇವಲ ನಾಮಸ್ಮರಣೆಗೆ ಬರ್ತದೆ. ಯಾಕೆ? ಕಲಿಯುಗದಲ್ಲಿ ಹೆಚ್ಚಾಗಿ ಅದೇ ನಾಮಸ್ಮರಣೆಗೂ ವಿರೋಧ ಮಾಡ್ತಕ್ಕಂಥವ್ರು ಸಿಗ್ತಾರೆ. ಅವರ ವಿರೋಧವನ್ನು ನಾವು ಎದುರು ಹಾಕ್ಕೊಂಡು ನಾವು ಏನು ಧರ್ಮಾಚರಣೆ ಮಾಡ್ತೇವೆ ಅಂತಂದರೆ ಅದಕ್ಕೆ ಭಗವಂತ ವಿಶೇಷವಾಗಿ ಒಲಿತಾನೆ ಅಂತ ಹೇಳ್ತಾರೆ. ಸಂಘರ್ಷ ಬೇಕು. ಇದೇ ಸಂಸಾರ ಅಂದರೆ ಇದೇ, ಸಂಘರ್ಷ ಅಂದರೆ ಇದೇನೆ. ನಮ್ಮ ಒಳಗೊಳಗನೆಯೇ ಸಂಘರ್ಷ ಬರ್ತದೆ, ಹೊರಗಿನಿಂದಲೂ ಸಂಘರ್ಷ ಇರ್ತದೆ. ಒಳಗಿಂದೊಳಗೇನೆ ನಾವು ಸ್ವತಂತ್ರ ಅಂತಕ್ಕಂಥ ಭಾವನೆ ಬರ್ತದೆ, ಅಲ್ಲ ಅಂತ ಇನ್ನೊಂದು ಮಾತು ಅಲ್ಲಿಂದ ಹೊರಡ್ತದೆ. ನಾವು ಜಗಳಾಡಬೇಕು ಒಳಗಡೆನೆ. ಕುರುಕ್ಷೇತ್ರ ನಮ್ಮ ಹೃದಯದೊಳಗೇನೆ ಒಂದು ಕುರುಕ್ಷೇತ್ರ ನಡೀತದೆ. ಅದರಲ್ಲಿ ಕೊನೆಗೆ ಯಥೋ ಧರ್ಮ ತಥೋ ಜಯ. ಅದು ಸಜ್ಜನರ ಪಕ್ಷದಲ್ಲಿ. ದುರ್ಜನರಲ್ಲಿ ಮಾತ್ರ ಅವರಿಗೆ ಸೋಲು, ಕೊನೆಗೂ ಸೋಲೆ. ಹೀಗೆ ಮಾಯೆಯ ಅಪಹೃತ ಜ್ಞಾನ, ಜ್ಞಾನ ಎಂಬುದು ಹೊರಟೋಗಿಬಿಡ್ತದೆ. ಜ್ಞಾನದ ಕಾರ್ಯನೂ ಹೊರಟೋಗ್ತದೆ. ಜ್ಞಾನ ಇದ್ರೂ ಕೂಡ ಜ್ಞಾನದ ಕಾರ್ಯ ಆಗುವುದಿಲ್ಲ. ಅದೊಂದು ರೀತಿಯ ಜ್ಞಾನದ ಅಪಹರಣೆ. ತಿಳಿದ್ರೂ ಕೂಡ ಮಾಡದೇ ಇರೋದಿದೆಯಲ್ಲ, ಅದು ಜ್ಞಾನ ಇಲ್ಲ ಅಂತಲೇ ಅರ್ಥ. ಜ್ಞಾನದ ಅಪಹಾರ ಆಯಿತು. ಆಸುರಂ ಭಾವಮಾಶ್ರಿತ, ಅವರೆಲ್ಲ ಅಸುರ ಸ್ವಭಾವವನ್ನು ವ್ಯಕ್ತ ಮಾಡಿಕೊಳ್ತಾರೆ. ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋ ಅರ್ಜುನ. ಈಗ ಇಲ್ಲಿ ದುಷ್ಕೃತಿಗಳು ಹೀಗೆ, ಪಾಪಿಗಳು ಹೀಗೆ. ಆದರೆ ಸಜ್ಜನರು, ಪುಣ್ಯವಂತರು ಅವರು ಮಾತ್ರ 4 ವಿಧದಿಂದ ನನ್ನನ್ನು ಆರಾಧನೆ ಮಾಡ್ತಾರೆ. ಚತುರ್ವಿಧ ಭಜಂತೆ ಮಾಂ. ಮೋಕ್ಷಯೋಗ್ಯರು, ಮೋಕ್ಷಯೋಗ್ಯರು ಪಂಚವಿಧ ಅಂತ ಇರೋದು ತತ್ವಸಂಖ್ಯಾನದಲ್ಲಿ ಹೇಳ್ತಾರೆ. ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ನರೋತ್ತಮರು, ಮನುಷ್ಯೋತ್ತಮರು ಅಂತ 5 ವಿಭಾಗ. ಮುಮುಕ್ಷುಗಳಲ್ಲಿ ಮುಕ್ತಿಯೋಗ್ಯರನ್ನು 5 ವಿಭಾಗ ಮಾಡ್ತಾರೆ, ಪಂಚಥ. ಆದರೆ ಇಲ್ಲಿ ಚತುರ್ವಿಧ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ. ಚತುರ್ವಿಧ ಅಂತ ಅನ್ನೋದು ಯಾವ ದೃಷ್ಟಿಯಿಂದ? ಭಕ್ತಿಯ ದೃಷ್ಟಿಯಿಂದ, ಸ್ವರೂಪದ ದೃಷ್ಟಿಯಿಂದ ಅಲ್ಲ. ಆ ಭಕ್ತರ ಸ್ವರೂಪದ ದೃಷ್ಟಿಯಿಂದ ದೇವತೆಗಳು, ಋಷಿಗಳು ಹೀಗೆ ವಿಭಾಗ, 5 ವಿಭಾಗ. ಅವರ ಭಕ್ತಿಯ ದೃಷ್ಟಿಯಿಂದ ನೋಡಿದರೆ ಅದು 4 ವಿಧವಾದ ಭಕ್ತಿ. ಮೊದಲನೇದು ಯಾವುದು ಅಂತಂದರೆ ಆರ್ತಃ. ಮೊದಲನೇದು ಸಾಮಾನ್ಯವಾಗಿ ಭಕ್ತಿ ಪ್ರಾರಂಭವಾಗುವುದೇ ಅಲ್ಲಿಂದ. ಆದ್ದರಿಂದ ಆರ್ತಃ ಅಂತ ಹೇಳಿದ್ದಾರೆ. ಸಂಕಟ ಬಂದಾಗ ವೆಂಕಟರಮಣ ನೆನಪಾಗುವುದು ನೋಡಿ, ಅಲ್ಲೇನೆ ಮೊದಲಿಗೆನೆ. ಸಾಮಾನ್ಯವಾಗಿ ಭಗವಂತನ ಬಗ್ಗೆ ಏನು ಆಸೆ ಬರುವುದಿಲ್ಲ ನಮಗೆ, ತಿಳ್ಕೊಳ್ಬೇಕು ಅಂತ ಆಸೆನೂ ಬರುವುದಿಲ್ಲ. ಮೊದಲು ದುಃಖ ಬರಬೇಕು. ತಾನು ಸ್ವತಂತ್ರ, ನಾನೇ ಎಲ್ಲ ದುಃಖ ಪರಿಹಾರ ಮಾಡ್ಕೋತೇನೆ ಅಂತ ಧೈರ್ಯದಿಂದ ಹೊರಡ್ತಾನೆ ಅವನು. ಆದರೆ ಭ್ರಮ ನಿರಸನ ಆಗಿಬಿಡ್ತದೆ ಒಂದು ಕ್ಷಣದಲ್ಲಿ. ಏನು ನನ್ನಿಂದ ಏನೂ ಆಗ್ತಾ ಇಲ್ಲ. ಆಗ ದೇವರೇ ಗತಿ ಅಂತ ಬರ್ತಾನೆ. ಇದು ಆರ್ತ ಭಕ್ತ. ಆರ್ತನಾಗಿರ್ತಕ್ಕಂಥವನು ಮೊದಲಿಗೆ ಮಾಡ್ತಕ್ಕಂಥದ್ದು ಮೊದಲನ ಸ್ಟೇಜು. ಆಮೇಲೆ ಯಾವಾಗ ಆರ್ತಿ ಪರಿಹಾರ ಆಯಿತು ಆವಾಗ ಅವನಿಗೆ ಜಿಜ್ಞಾಸೆ ಬರ್ತದೆ. ಆಗ ಪರಮಾತ್ಮನನ್ನು ತಿಳ್ಕೊಳ್ಬೇಕು ಅಂತ ಆಸೆ ಬರ್ತದೆ. ಇದು ನಾನು ಪರಮಾತ್ಮನಿಗೆ ಕೇಳಿಕೊಂಡಿದ್ದರಿಂದ ಪರಮಾತ್ಮ ನನಗೆ ಅನುಗ್ರಹ ಮಾಡಿದ್ದಾನೆ. ಆದ್ದರಿಂದ ಒಬ್ಬ ಪರಮಾತ್ಮ ಇದ್ದಾನೆ.
ಇಷ್ಟವರೆಗೆ ಇದ್ದಾನೋ ಇಲ್ಲೋ ಗೊತ್ತಿಲ್ಲ, ಈಗ ಇದ್ದಾನೆ ಅಂತನ್ನೋದು ನಿಶ್ಚಯ ಆಯಿತು. ಆದ್ದರಿಂದ ಅವನು ತಿಳ್ಕೊಳ್ಬೇಕು ಅಂತ ಹೊರಡ್ತಾನೆ. ಜಿಜ್ಞಾಸು ಭಕ್ತ. ಇದಾದ ಮೇಲೆ ಏನು ಅಂಥವನಿಗೆ ಪರಮಾತ್ಮನಿಗೆ ಅವನನ್ನು ತಿಳಿದು ಅವನಿಗೆ ಸೇವಾ ಮಾಡಬೇಕು, ಅವನಿಗೆ ತನ್ನದೆಲ್ಲ ಸಂಪತ್ತುಗಳನ್ನು ದಾನ ಮಾಡಬೇಕು. ನನ್ನಲ್ಲಿ ಹಣವೇ ಇಲ್ಲದೆ ಹೋದರೆ, ನನ್ನಲ್ಲಿ ಸಂಪತ್ತೇ ಇಲ್ಲದೆ ಹೋದರೆ ನಾನು ಹೇಗಪ್ಪ ಭಗವಂತನಿಗೆ ದಾನ ಮಾಡಲಿ? ನನಗೆ ಸಂಪತ್ತು ಕೊಡು ಅಂತ ಕೇಳ್ತಾನೆ. ನನಗೆ ಸಂಪತ್ತು ಕೊಡು, ನಾನು ನಿನ್ನ ಪೂಜೆ ಮಾಡ್ತೇನೆ, ನಿನ್ನ ಪೂಜೆ ಮಾಡಲಿಕ್ಕೋಸ್ಕರ ನನಗೆ ಸಂಪತ್ತು ಬೇಕು, ನೀನು ಕೊಡಬೇಕು ಅಂತ ಅರ್ಥಾರ್ಥಿಯಾಗಿ ಅವನು ಆಮೇಲೆ ಬರ್ತಾನೆ. ಅರ್ಥಾರ್ಥಿಯಾಗಿ ಬಂದು ಅಂದರೆ ಅರ್ಥ ಅಂದರೆ ಸಂಪತ್ತನ್ನು ಬಯಸ್ತಾನೆ. ಕೊಡು ಅಂತ, ತನಗೋಸ್ಕರ ಅಲ್ಲ, ಭಗವಂತನ ಆರಾಧನೆಗೋಸ್ಕರ ನನಗೆ ಸಂಪತ್ತು ಕೊಡು ಅಂತ ಕೇಳ್ತಾನೆ. ಇವನು ಅರ್ಥಾರ್ಥಿ ಭಕ್ತ. ಅರ್ಥಾರ್ಥಿ ಭಕ್ತ ಆಮೇಲೆ ಏನು ಮಾಡ್ತಾನೆ? ಪರಮಾತ್ಮನ ಸೇವಾ ಮಾಡಿ 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 ಅವನ ಅನುಗ್ರಹ ಸಂಪಾದನೆ ಮಾಡಿ ಅಪರೋಕ್ಷ ಪಡೀತಾನೆ. ಆಗ ಜ್ಞಾನಿ ಆಗ್ತಾನೆ. ಇದು ಒಂದು ಕ್ರಮವಾಗಿ, ಒಂದು ಹಂತ ಹಂತವಾಗಿ 4 ವಿಧದ ಭಕ್ತರಿದ್ದಾರೆ. ಕೆಲವರು ಮೊದಲನೇ ಮೆಟ್ಟಿಲಲ್ಲಿ ಇರ್ತಾರೆ, ಕೆಲವರು 2ನೇ ಮೆಟ್ಟಿಲಿಗೆ ಬಂದವರು ಇರ್ತಾರೆ, ಕೆಲವರು 3ನೇ ಮೆಟ್ಟಿಲಲ್ಲಿ, ಕೆಲವರಲ್ಲಿ ಜ್ಞಾನಿ 4ನೇ ಮೆಟ್ಟಿಲು ಅಲ್ಲಿ ಹೋದರೆ ಅವನು ಜ್ಞಾನಿ ಆಗ್ಬಿಡ್ತಾನೆ. ಜ್ಞಾನಿ ಅದು ಏನೋ ಜ್ಞಾನಿ ಅಂತಂದರೆ ತೇಷಾಂ ಜ್ಞಾನಿ ನಿತ್ಯಯುಕ್ತ. ಈ 4 ರೀತಿಯ ಭಕ್ತರಲ್ಲಿ ನಿತ್ಯಯುಕ್ತ. ಉಳಿದವರೆಲ್ಲ ಏನು ಅಂತಂದರೆ ಸ್ವಲ್ಪ ಅವರು ನಿಯಮೇನ ಭಗವಂತನಲ್ಲಿ ಭಕ್ತರಾಗಬೇಕು ಅಂತೇನಿಲ್ಲ. ಎಷ್ಟು ದುಃಖ ಬಂದರೂ ಕೂಡ ಏನೋ ನನ್ನದೇ ಏನೋ ಒಂದು ತಪ್ಪಿದೆ, ದೇವರನ್ನು ಯಾಕೆ ಬೈಬೇಕು, ನನ್ನದೇ ಏನೋ ತಪ್ಪಿದೆ ಅಂತ ಹೇಳ್ತಾನೆ. ಕೊನೆ ತನಕನೂ ಕೂಡ ಟ್ರೈ ಮಾಡ್ತಾ ಇದ್ದಾನೆ. ಕೊನೆ ತನಕನೂ ಕೂಡ ಏನಾದರೂ ತಾನು ಕಾಪಾಡಿಕೊಳ್ತೇನೆ ಅಂತ. ದೇವರುಗಳಿಗೆ ಬರೋದಿಲ್ಲ, ಹಾಗಾಗ್ತದೆ.